ಕೋಲಾರದ ಹಲವೆಡೆ ಮಾವಿನ ತೋಟಗಳಿಗೆ ಸಂಕಷ್ಟ ಎದುರಾಗಿದೆ. ಮಾವಿಗೂ ಶುರುವಾಯಿತು ವೈರಸ್ ಕಾಟ. ಬೆಳೆಗಾರರಿಗೆ ಶಾಕ್ ಇದು. ಈ ಬಾರಿ 90% ಮಾವಿನ ಇಳುವರಿ ಕುಸಿತ ಕಂಡಿದೆ. 90% ಮಾವಿನ ಇಳುವರಿಯಲ್ಲಿ ಕುಸಿತ ಕಂಡಿರೋದು. ಬ್ಲಾಸಮ್ ಬ್ಲೈಟ್ ಅನ್ನೋ ಹೊಸ ವೈರಸ್ ಮಾವಿಗೆ ದಾಳಿ ಮಾಡಿದೆ. ವೈರಸ್ ಕಾಟದಿಂದ ಮಾವಿನ ಹೂವು ಉದುರು ಹೋಗ್ತಾ ಇದೆ. ಒಳ್ಳೆ ಆದಾಯದ ನಿರೀಕ್ಷೆಯಲ್ಲಿದ್ದ ಬೆಳೆಗಾರರಿಗೆ ನಿರಾಸೆ ಆಗಿದೆ ಈ ವೈರಸ್ನಿಂದ. ಕಳೆದ ವರ್ಷ ಬೆಳೆ ಇದ್ರೂ ಬೆಲೆ ಸಿಗದೆ ಬೆಳೆಗಾರರು ಪರದಾಡಿದ್ರು. ಈ ವರ್ಷ ಬೆಳೆ ಇಲ್ಲದಿದ್ರೂ ಮಾವಿನ ಹಣ್ಣಿನ ಬೆಲೆ ದುಬಾರಿಯಾಗೋ ಸಾಧ್ಯತೆ ಇದೆ. 3 ಬಾರಿ ಕೀಟನಾಶಕ ಸಿಂಪಡಣೆ ಮಾಡಿದ್ರೂ ಕೂಡ ವೈರಸ್ ಬಂದಿದೆ. ಈಗ ಬಂದಿರೋ ವೈರಸ್ಗೆ ಯಾವ ಕೀಟನಾಶಕ ಅಂತಲೂ ಗೊತ್ತಾಗ್ತಾ ಇಲ್ಲ. ಸರ್ಕಾರ ಇದರ ಬಗ್ಗೆ ಗಮನ ಹರಿಸಬೇಕು ಅಂತ ರೈತರು ಮನವಿ ಮಾಡಿದ್ದಾರೆ. ವಿಶ್ವಪ್ರಸಿದ್ಧ ಮಾವಿನ ತವರು ಅಂತಲೇ ಹೆಸರುವಾಸಿಯಾಗಿರುತ್ತಂತಹ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನಲ್ಲಿ ಈಗ ಮಾವು ಬೆಳೆಗಾರರಿಗೆ ಸಾಕಷ್ಟು ಸಂಕಷ್ಟ ಎದುರಾಗಿದೆ. ಕಳೆದ ವರ್ಷ ಸಹ ಅವರಿಗೆ ವಿಪರೀತ ಸಂಕಷ್ಟ ಎದುರಾಗಿ ಹಾಕಿರುವಂತಹ ಬಂಡವಾಳ ಸಹ ಬರದೆ ಕೊನೆಗೆ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಮಧ್ಯ ಪ್ರವೇಶ ಮಾಡಿ ಬೆಂಬಲ ಬೆಲೆ ಕೊಡುವಂತಹ ಪರಿಸ್ಥಿತಿ ನಿರ್ಮಾಣವಾಯಿತು. ಈಗ ಶ್ರೀನಿವಾಸಪುರ ತಾಲೂಕು ಅಂದರೆ ಸಾಕು, ಇದು ಕೇವಲ ನಮ್ಮ ಭಾರತ ಮಾತ್ರ ಅಲ್ಲ, ಬೇರೆ ಬೇರೆ ಪ್ರಪಂಚದ ಬೇರೆ ಬೇರೆ ದೇಶಗಳಿಗೂ ಸಹ ಇಲ್ಲಿಂದ ಮಾವು ರಫ್ತಾಗುತ್ತೆ. ಇನ್ನೇನು 1-2 ತಿಂಗಳಲ್ಲಿ ಮಾವು ಮಾರುಕಟ್ಟೆಗೆ ಬರುತ್ತೆ. ಹೀಗಾಗಿ ಈಗಾಗಲೇ ಹೂವು ಕಚ್ಚಿ ಕಾಯಿ ಬಿಡ್ತಕ್ಕಂತಹ ಪರಿಸ್ಥಿತಿ ಸಹ ನಿರ್ಮಾಣವಾಗಬೇಕಾಗಿತ್ತು. ಹೂವು ಏನೋ ಟೈಮ್ ಸರ್ವ್ ಆಗಿ ಬಂದಿತ್ತು, ಆದರೆ ನೀವು ಪರಿಸ್ಥಿತಿಯನ್ನು ನೋಡ್ತಾ ಇದ್ದೀರಾ. ಹೂವು ಏನು ಬಿಟ್ಟಿತ್ತಲ್ಲ ಅದೆಲ್ಲವೂ ಸಹ ಸಂಪೂರ್ಣವಾಗಿ ಉದುರಿ ಹೋಗಿ ಮಾವು ಬರುತ್ತೋ ಇಲ್ಲೋ ಅನ್ನುವಂತಹ ಆತಂಕ ಎದುರಾಗಿದೆ. ಈ ಒಂದು ಮರದಲ್ಲಿ ನೀವು ಗಮನಿಸ್ತಾ ಇದ್ದೀರಿ, ಒಂದು ಗೂಡೇನಿದೆ, ಈ ಒಂದು ಗೂಡು ಇತ್ತೀಚಿನ ದಿನಗಳಲ್ಲಿ ಇದು ಕಾಣಿಸ್ತಾ ಇರಲಿಲ್ಲ. ಆದರೆ ಈಗ ಇದು ಹೊಸ ಒಂದು ವೈರಸ್ ಅಂತೇಳಿ ಈಗ ವಿಜ್ಞಾನಿಗಳು ಸಹ ಹೇಳ್ತಾ ಇದ್ದಾರೆ. ಇದು ಬ್ಲಾಸಮ್ ಬ್ಲೈಟ್ ಅನ್ನುವಂತಹ ಹೊಸ ಒಂದು ವೈರಸ್ ಸಹ ಬಂದಿದೆ. ಇದು ಕೊರೋನಾ ವೈರಸ್ನಷ್ಟೇ ವೇಗವಾಗಿ ಇದು ಹರಡುತ್ತೆ. ಔಷಧಿ ಸಹ ಇಲ್ಲ, ಅಂದರೆ ಏನು ಪೆಸ್ಟಿಸೈಡ್ಸನ್ನು ಹೊಡಿತಾರೆ ಅದು ಸಹ ಇದಕ್ಕೆ ಇನ್ನೂ ಬಂದಿಲ್ಲ ಅನ್ನುವಂತಹ ಆತಂಕಕಾರಿ ವಿಚಾರವನ್ನು ಸಹ ವಿಜ್ಞಾನಿಗಳು, ಅಂದರೆ ತೋಟಗಾರಿಕೆ ಇಲಾಖೆಯ ವಿಜ್ಞಾನಿಗಳು ಸಹ ಹೇಳಿರ್ತಕ್ಕಂಥದ್ದು. ಈಗ ಆಲ್ರೆಡಿ ಏನು ನಮ್ಮ ರಾಜ್ಯದ ಹಾವೇರಿ ಜಿಲ್ಲೆಯಲ್ಲೂ ಸಹ ಮಾವು ಬೆಳೆಗಾರರಿಗೆ ಇದೇ ರೀತಿಯಾದಂತಹ ಸಂಕಷ್ಟ ಎದುರಾಗಿದೆ. ಈ ಒಂದು ಏನು ಗೂಡು ರೀತಿಯಲ್ಲಿ ಈ ಒಂದು ವೈರಸ್ ಈಗ ಕಟ್ಕೊಂಡಿದೆ. ಇದ್ರ ಜೊತೆಗೆ ಎಲೆಗಳಲ್ಲೂ ಮೇಲೂ ಸಹ ಒಂದು ಕಪ್ಪು ರೀತಿಯಲ್ಲಿ ಮಸಿ ಆಕಾರದಲ್ಲಿ ಏನು ಎಲೆಗಳನ್ನು ಸಹ ಆವರಿಸ್ಕೊಂಡಿರ್ತಕ್ಕಂಥದ್ದು. ಇದು ಬ್ಲಾಸಮ್ ಬ್ಲೈಟ್ ಅನ್ನುವಂತಹ ಹೊಸ ಒಂದು ವೈರಸ್ ಅನ್ನುವಂಥದ್ದನ್ನು ಸಹ ಈಗ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ. ಕಾಯಿಗಳು ಸಹ ನಮಗೆ ಕಾಣಿಸ್ತಾ ಇಲ್ಲ, ಇರ್ತಕ್ಕಂತಹ ಅಲ್ಪ ಸ್ವಲ್ಪ ಕಾಯಿಗಳು ಸಹ ಈಗ ಉದುರಿ ಹೋಗ್ತಾ ಇರ್ತಕ್ಕಂಥದ್ದನ್ನು ನಾವು ಗಮನಿಸ್ಬೋದಾಗಿದೆ. ಮತ್ತು ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಇದು ಒಂದು ಉದಾಹರಣೆ. ಎಷ್ಟು ಮಟ್ಟಿಗೆ ಹೂವು ಕಚ್ಚಿತ್ತು ಅಂದರೆ ಬಹಳಷ್ಟು ರೈತರಿಗೂ ಸಹ ಈ ಬಾರಿ ಮಾವು ಬರುತ್ತೆ ಅನ್ನುವಂತಹ ಸಂತಸದಲ್ಲಿದ್ದರು. ಆದರೆ ಇದ್ದಕ್ಕಿದ್ದಂತೆ ಯಾವುದು ಮಳೆಯೂ ಸಹ ಕೋಲಾರ ಭಾಗದಲ್ಲಿ ಬಿದ್ದಿಲ್ಲ. ಆದರೂ ಸಹ ಈ ಪ್ರಮಾಣದಲ್ಲಿ ಹೂವು ಉದುರೋಗಿರೋದ್ರಿಂದ 90% ಮಾವು ನಷ್ಟ ಆಗುತ್ತೆ, ಮಾವು ಸಿಗೋದಿಲ್ಲ ಅನ್ನುವಂತಹ ಒಂದು ಪ್ರಿಡಿಕ್ಟ್ ಸಹ ಈಗ ರೈತರು ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ಗಮನಿಸ್ಬೋದಾಗಿದೆ. ಈ ಒಂದು ಕಾಂಡವನ್ನು ಸಹ ನಾವಿಲ್ಲಿ ನೋಡ್ಬೋದು, ಯಾವ ಪ್ರಮಾಣದಲ್ಲಿ ಮುಟ್ಟಿದ್ರೆ ಸಾಕು ಉದುರೋಗ್ತಾ ಇದೆ. ಮತ್ತು ಎಲೆಗಳು ಸಹ ಸಂಪೂರ್ಣವಾಗಿ ಕಪ್ಪಗಾಗಿರ್ತಕ್ಕಂಥದ್ದು, ಕೈ ಮೇಲೆ ಮಸಿ ಸಹ ಕೂತ್ಕೊಳ್ತಾ ಇದೆ. ಡಿಸೆಂಬರಲ್ಲಿ ಮತ್ತು ಜನವರಿಯಲ್ಲಿ ವಿಪರೀತವಾದಂಥ ಫಸಲು ಹೂ ಬಿಟ್ಟಿತ್ತು. ಏನಾಗಿದೆ ಇವತ್ತು ಮಾವಿಗೆ ಟೆಂಪ್ರೇಚರ್ ಜಾಸ್ತಿ ಇದೆ. ಇದು 25ರಿಂದ 28ವರೆಗೂ ಟೆಂಪ್ರೇಚರ್ 43 ಆಗಿದೆ. ಅದರಲ್ಲಿ ಏನು ನಮಗೆ 4 ವರ್ಷದಿಂದ ಕೊರೋನಾ ಬಂದಿತ್ತು, ಅದೇ ಥರ ಹೊಸ ಒಂದು ವೈರಸ್ ಅಟ್ಯಾಕ್ ಆಗಿ ಇರೋ ಹೂವು ಕಾಯಿ ಪಿಂದೆ ಎಲ್ಲ ಸರ್ವನಾಶ ಮಾಡ್ಕೊಂಡು ಹೊರಟೋಗ್ತಾ ಇದೆ. ಇದನ್ನು ವಿಜ್ಞಾನಿಗಳು ಕೂಡ ಕಂಡುಹಿಡಿತಾ ಇದೆ. ಎಷ್ಟೇ ಪ್ರಯತ್ನ ಮಾಡಿದ್ರೂ ಈ ವೈರಸ್ ತಡೆಯೋದಕ್ಕಾಗಲ್ಲ. ಈ ವೈರಸ್ನಿಂದ ಬಂದಿರೋ ಹೂವು ಪಿಂದೆ ಕಾಯಿ ಸಂಪೂರ್ಣವಾಗಿ ಮರಗಳೆಲ್ಲ ಉದುರೋಗ್ತಾ ಇದೆ. ಜಿಲ್ಲೆಯಲ್ಲಿ ಮುಂದೆ ಮಾವು ಬೆಳೆಯೋ ಸಂಖ್ಯೆ ಕಡಿಮೆ ಆಗ್ತಾಯಿದೆ, ಮರಗಳು ಕಟಾವು ಮಾಡ್ತಾರೆ. 90% ಕೋಲಾರ ಜಿಲ್ಲೆಯಲ್ಲಿ ಮಾವು ಈ ಬಾರಿ ಫಸಲು ಸಿಗೋದಿಲ್ಲ ಸರ್. 10% ಇದೆ. ಎಲ್ಲೇ ನೋಡ್ಕೊಳ್ಳಿ, ನೀವು ಸಮೀಕ್ಷೆ ಮಾಡ್ಕೊಳ್ಳಿ, ವಿಜ್ಞಾನಿಗಳ ತಂಡ ಕರೆದು ಸಮೀಕ್ಷೆ ಮಾಡಿ. ರೈತರು ಈ ಬಾರಿ ಜಿಲ್ಲೆಯಲ್ಲಿ ಮಾವಿನ ಬೆಲೆ ಸಂಪೂರ್ಣವಾಗಿ ಕುಸಿದಿದೆ. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆ ದೀಪಕ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕೋಲಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.